ಭಾರತೀಯ ಜನತಾ ಪಾರ್ಟಿ ಗೌರವ ಗ್ರಾಮಾಂತರ ಮತ್ತು ನಗರ ಮಂಡಲದ ವತಿಯಿಂದ ರಾಜ್ಯ ಘಟಕದ ಆದೇಶದ ಮೇರೆಗೆ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಭ್ರಷ್ಟ ಸರ್ಕಾರದ ರೈತ ವಿರೋಧಿ ನಡೆಯನ್ನು ಖಂಡಿಸಿ ಗೌರಬಿದನೂರು ನಗರದ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಒಂದು ಹೋರಾಟದಲ್ಲಿ ರೈತರು ಸ್ವಇಚ್ಛೆಯಿಂದ 106 ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ರೈತರು ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಒಂದು ಬೆಳೆ ಬೆಳಿಬೇಕಾದ್ರೆ 4 ತಿಂಗಳು ಮಳೆ ಇಲ್ಲ, ಬೆಳೆ ಇಲ್ಲ, ಕಷ್ಟ ಬಿದ್ದು ಬೆಳೆ ಬೆಳೆದ್ರೆ ಇವತ್ತು ಕನಿಷ್ಠ ಬೆಂಬಲ ಬೆಲೆಗಾಗಿ ಬೀದಿಗೆ ಬಂದು ಹೋರಾಟ ಮಾಡಬೇಕಂತ ದಯನೀಯ ಸ್ಥಿತಿಯಲ್ಲಿ ನಮ್ಮ ರೈತರಿದ್ದಾರೆ. ಈ ಕೂಡಲೇ ಈ ಸರ್ಕಾರ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ನಾವು ತೋರ್ತಾ ಇರೋ ಅವರ ಒಂದು ಬದ್ಧತೆ ಈ ಸರ್ಕಾರದಲ್ಲಿ ರಾಜ್ಯ ರೈತರಿಗೆ ಯಾವುದೇ ರೀತಿ ಒಂದು ಅನುಕೂಲ ಆಗುವಂತ ನಡೆ ಆಗ್ಲಿ ನೀತಿ ಆಗ್ಲಿ ಸಂಪೂರ್ಣ ಎಡವಿದೆ ಅಂತ ನಾವು ಇವತ್ತು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗ ಸರ್ಕಾರ ಕಣ್ ತೆಗಿಬೇಕು. ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನ ಹಮ್ಮಿಕೊಂಡಿದೆ. ಇದನ್ನು ಈ ಕೂಡಲೇ ರೈತ ಪರವಾದಂತ ಒಂದು ಯೋಜನೆ ಆಗ್ಲಿ ನೀತಿಗಳಾಗ್ಲಿ ಜಾರಿ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡದೇ ಇದ್ರೆ ರಾಜ್ಯಾದ್ಯಂತ ಮತ್ತಷ್ಟು ಉಗ್ರ ಹೋರಾಟ ಮಾಡೋದ್ರಲ್ಲಿ ಎರಡು ಸಂಶಯ ಇಲ್ಲ, ಎರಡು ಮಾತಿಲ್ಲ ಅಂತ ಹೇಳ್ತಾ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರೈತ ಪರವಾದಂತಹ ಯೋಜನೆಗಳು ಹಮ್ಮಿಕೊಂಡು ರೈತ ಸ್ನೇಹಿ ಆಡಳಿತವನ್ನು ನೀಡ್ತಾ ಇದ್ದಾರೆ.